ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಲೈಫ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮನೇಲಿ ಗೊಜ್ಜು ಅವಲಕ್ಕಿ ಮಾಡ್ತಾಯಿದ್ದಾರೆ ಅಮ್ಮ. ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡ್ತಾರಮ್ಮ ಏನು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಆಲ್ರೆಡಿ ಇಲ್ಲಿ ರೆಡಿ ಇದೆ. ಏನು ಅಂತ ಹೇಳ್ಬಿಟ್ಟು ಒಂದೊಂದೇ ತೋರಿಸ್ತಾ ಬರ್ತಾರೆ. ಇದು ಬಂದು ಹುಣಸೆ ಹುಳಿ ಸ್ವಲ್ಪ ತೊಗೊಂಡಿದ್ದಾರೆ. ಆಮೇಲೆ ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಪುಳಿಯೋಗರೆ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯಲ್ಲೇ ಮಾಡಿರ್ತಕ್ಕಂಥ ಪುಳಿಯೋಗರೆ ಪೌಡ್ರ್. ಇದು ಅವಲಕ್ಕಿ ತರ್ತರಿಯಾಗಿ ಮಿಕ್ಸಿಯಲ್ಲಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಅವಲಕ್ಕಿ ಅದೇ ಥರ ಇದೆ. ಇದನ್ನು ನಂತರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ನಾನು. ಅದನ್ನು ಮುಂದೆ ತೋರಿಸ್ತಾರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ರುಚಿಗೆ ಬೇಕಾದ ಒಗ್ಗರಣೆಗೆ ಬೇಕಾದಷ್ಟು ಒಗ್ಗರಣೆ ಸಾಮಗ್ರಿಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಹಾಕುವಾಗ ಎಲ್ಲ ಒಂದೊಂದು ಸ್ಪೂನು ಅರ್ಧ ಸ್ಪೂನು ಹಾಕಬೇಕಾಗುತ್ತೆ. ಅದಾದಮೇಲೆ ಸಾಸಿವೆ, ಜೀರಿಗೆ, ಹೆಸರುಕಾಯಿ, ಇದು ಉದ್ದಿನಕಾಳು, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು, ಗೋಡಂಬಿ, ಈರುಳ್ಳಿ, ಕಡಲೆಬೀಜ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಹಿಂಗು, ಆಮೇಲೆ ಲಾಸ್ಟಲ್ಲಿ ಒಂಚೂರು ಹಸಿ ಕೊಬ್ಬರಿ. ಅಷ್ಟೇನಾ? ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅನ್ನೋದು ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಬನ್ನಿ. ಹುಳಿ ಹಾಕ್ಕೊಬೇಕು. ಆಮೇಲೆ ಒಂಚೂರು ಉಪ್ಪು, ಸ್ವಲ್ಪ ಉಪ್ಪು ಆಯಿತು. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಇದು ಅವರೆ ಪೌಡರು ಮನೆಯಲ್ಲೇ ಮಾಡಿರೋ ಅಂಥದ್ದು, ಇದು 1 ಸ್ಪೂನು. ಆಮೇಲೆ ಇದು ಬೆಲ್ಲ ನೋಡಿ, ಇದು ಬೆಲ್ಲ ಹಾಕ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಬೇಕು. ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಆಮೇಲೆ ನಾನು ಅವಲಕ್ಕಿ ಮಿಕ್ಸಿಗೆ ಹಾಕಿದ್ದೀನಿ ತರತರಿಯಾಗಿ, ನೀಟಾಗಿ ಕ್ಲೀನ್ ಮಾಡಿ ತರತರಿಯಾಗಿ ಮಿಕ್ಸಿಗೆ ಹಾಕಿದಂಥದ ಏನು ಅವಲಕ್ಕಿ, ಗಟ್ಟ ಅವಲಕ್ಕಿ ನೋಡಿ, ಈ ಥರ ಇರಬೇಕು, ತರಿಯಾಗಿರಬೇಕು. ಜಾಸ್ತಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟು ಇದನ್ನೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾವು ಸ್ಟವ್ ಹಚ್ಕೊಂಡು ಅದು ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ. ಒಗ್ಗರಣೆಗೆ ಇಟ್ಟಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ಸ್ಪೂನು ಎಣ್ಣೆ, 2 ಸ್ಪೂನ್ ಎಣ್ಣೆ ಕಾಯಿಲಿ. ಅದು ಇವಾಗ ಕಾದಾಗೈತೆ. ಒಂದು ಅರ್ಧ ಸ್ಪೂನು ನೋಡಿ, ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ. ಆಯಿತಾ? ಸ್ವಲ್ಪ ಇದೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 1 ಒಣಮೆಣಸಿನ್ಕಾಯಿ ಹಾಕಿ, ಆಮೇಲೆ ಕಡಲೆ ಬೀಜ ಹಾಕಿ, ಇದು ಸ್ವಲ್ಪ ಕಡಲೆ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ನೆಕ್ಸ್ಟ್ ಈರುಳ್ಳಿ ಅದು ತುಂಬ ಕೆಂಪು ಉರಿಬೇಕು. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ.
ಗೋಡಂಬಿನಾ? ಗೋಡಂಬಿ ಹಾಂ ಸರಿ. ಸ್ವಲ್ಪ ಗೋಡಂಬಿ. ಆಮೇಲೆ ಎಳ್ಳು ಏನಕ್ಕೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಅಂದರೆ, ಮೊದಲೇ ಹಾಕಿದ್ರೆ ಕಪ್ಪಗಾಗುತ್ತೆ, ಸಿಹಿ ಹೋಗುತ್ತೆ. ಅದಕ್ಕೆ ಆಮೇಲೆ ಹಾಕೋದು. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟಲ್ಲಿ ಒಂಚೂರು ಎಳ್ಳು, ರುಚಿಗೆ ತగ్గಷ್ಟು ಎಳ್ಳು, ಆಮೇಲೆ ಒಂಚೂರು ಜೀರಿಗೆ. ಆವಾಗಲೇ ನಾನು ಹಾಕಿರಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಒಂಚೂರು ಜೀರಿಗೆ ನೋಡಿ, ಎಲ್ಲ ಕೆಂಪಾಗ್ತಾ ಇದ್ದಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಒಂಚೂರು ಹಿಂಗು, ರುಚಿಗೆ ತಕ್ಕಷ್ಟ ಹಿಂಗು ನೋಡಿ, ಅಷ್ಟೇ. ಆಮೇಲೆ ಇವಾಗ ಏನು ಮಾಡೋಣ ಅಂದರೆ, ಇದು ಅವಲಕ್ಕಿ ಇದೆಯಲ್ಲ, ಇದನ್ನು ಹಾಕ್ಬಿಡೋಣ. ಈ ಥರ ಚೆನ್ನಾಗಿ ಸೊಗಸಾಗಿ ಸುತ್ತೂರ ಎಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಚೆನ್ನಾಗಿ ಒಗ್ಗರಣೆ ಎಲ್ಲ ಸುತ್ತು ಕಲಿಯಬೇಕು. ಇನ್ನೊಂದು ಚೂರು ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಒಂಚೂರೇ, ಆವಾಗಲೇ ಹಾಕಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮರಿಬೇಡಿ. ಆಮೇಲೆ ನೆಕ್ಸ್ಟು ಇದು ಇನ್ನೊಂದು ಸರಿ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳೋಣ, ಇಷ್ಟೇ ರೀ. ಆಮೇಲೆ ಲಾಸ್ಟ್ ಫೈನಲ್ಲು ಈ ಕೊಬ್ಬರಿ, ಹಸಿ ಕೊಬ್ಬರಿ, ತುರಿದಂಥ ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಲಾಸ್ಟು, ನಾವು ಟೇಸ್ಟ್ಗೋಸ್ಕರ ಲಾಸ್ಟು ಗಾರ್ನಿಷಿಂಗ್ ಮಾಡ್ಕೊಳ್ಳೋದು. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಅಷ್ಟೇ, ಗೊಜ್ಜವಲಕ್ಕಿ ರೆಡಿ ಆಯಿತು. ಇಷ್ಟೇ, ಬರೀ 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿ ಆಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.